ಬೆಂಗಳೂರಿನ ಸರ್ವೆ ನಂಬರ್ 22ರಲ್ಲಿ 172 ಎಕರೆ ಅವಿನ್ಯೂ ರೋಡ್, ಟೌನ್ ಹಾಲ್, ಸಿಟಿ ಮಾರ್ಕೆಟ್ ಇದು ನಮ್ಮದು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದೆ, ಟಿವಿಗೂ ಇಂಟರ್ವ್ಯೂ ಮಾಡಿದ್ರು ಎಲ್ಲ. ಅಲ್ಲೋಗಿ ಬಾವುಟ ಹಾರಿಸ್ತಾರಂತೆ. ಮನೆಯಲ್ಲಿ ಇರೋರಿಗೆ ಗಲಾಟೆ ಮಾಡ್ತಾವ್ರು. ಇವಕ್ಕೂ ಬಂದು ಗಲಾಟೆ ಮಾಡ್ತಾ ಸರ್ ಕಾಪಾಡಿ ಅಂತ. ಅದು ಎಲ್ಲಾ ಟಿವಿನಲ್ಲೂ ಬಂದಿದೆ. ಆ ಟಿವಿ ಕ್ಲಿಪ್ಪಿಂಗ್ಸು ಕಳ್ಸಿಕೊಡ್ತೀನಿ. ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ. ಸರ್ವೆ ನಂಬರ್ 22, 172 ಎಕರೆ ನಮ್ಮದು ಅಂತ ಹೇಳ್ತಾರೆ. ಹಾ, ಸರ್ವೆ ನಂಬರ್ 22, 176. ದಿನೇಶ್ ಓಡೋಟ್ರ ಇಲ್ಲ. ಟೌನ್ ಹಾಲ್. ದಿನೇಶ್ ಅವರ ತಂದೆ ಗೌರವಾನ್ವಿತ ಗುಂಡೂರಾವ್ ಅವರು ಅವತ್ತು ಅವರು MLA ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಕೊಡಗಲ್ಲಿ ಬಡವರಿಗೆ ಹಕ್ಕುಪತ್ರ ಹಂಚಿದ್ರು ಅವರು. ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಹಕ್ಕುಪತ್ರ ದಿನೇಶ್ ಅಲ್ಲ ಏನು ಬಡವರಿಗೆ ಹಕ್ಕುಪತ್ರ ಕೊಟ್ರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಅವರು ತೀರೋಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು. ಇದನ್ನು ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದಾರ ಇಲ್ಲ, ಯಾಕೆ ಕೊಟ್ಟಿದ್ದಾರೆ ಅಂತಲ್ಲ ಚೆಕ್ ಮಾಡಿ. ನ್ಯಾಯನ ಅಧ್ಯಕ್ಷರೇ, ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಹಕ್ಕುಪತ್ರ ಅಶೋಕ್ ಅವರೇ ಯಾಕೆ ಹಿಂಗೆ ಬಹಳಷ್ಟು ಕಡೆ ಮೈಸೂರು ಹೇಳ್ತಾ ಇದ್ರ, ಚಾಮರಾಜನಗರ, ರಾಯಚೂರು, ಗುಲ್ಬರ್ಗ ಹಿಂದಿನ 40-50 ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ. ಬೋರ್ಡ್ ಹಾಸ್ಕೇಲ್ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅವ್ರ ಮನೆ ಖಾಲಿ ಮಾಡಿಸ್ಕೊಡ್ಬೇಕು. ನಾನೇ ಸೂಚನೆ ಕೊಟ್ಟಿದ್ದೆ ಅಧಿಕಾರಿಗಳಿಗೆ, ಯಾವ ಬಡವ್ರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರನ್ನ ಕೊಡ್ಬೇಕು ತೀರ್ಮಾನ ತಗೊಂತಾ ಇದ್ವಿ ನಾವು. ಯಾರು ನೀವು ಮಾಡೋಕ್ಕಾಗಿಲ್ಲ, ನಾವು ಮಾಡ್ತೀವಿ. ನೀವು ಮಾಡಿಲ್ಲ ಕೆಲಸ, ನಾವು ಮಾಡ್ತೀವಿ. ನೀವು ಮಾಡಿಲ್ಲ, ಆಲ್ರೆಡಿ ವಾಸ ಮಾಡ್ತಾರೆ 40 ವರ್ಷದಿಂದ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರು ಯಾರು ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ತಗೊಂತೀವಿ ನಾವು. ವಕ್ಫ್ ಬೋರ್ಡ್ ಮೇಲೆ ಆ ಖಾತೆಯನ್ನು ತೆಗೆದಾಕಿ ನಿಮ್ಗೆ ಖಾತೆ ಮಾಡಿಸ್ಕೊಡ್ತಾರೆ ಬಿಡ್ರೆ, ಒಂದೇ ಒಂದು ಅಡಿ ಜಾಗ ಬಿಡ್ರೆ ಉಳಿಸ್ತಾರೆ. ಅಪೋಸಿಷನ್ ನೋಟಿಸ್ ಕೊಡುತ್ತೆ. ಅಪೋಸಿಷನ್ ಮಾತಾಡುವಾಗ ಸನ್ಮಾನ್ಯ ಅಧ್ಯಕ್ಷರೇ, ಇದು ಅವ್ರಿಗೆ ಅಲ್ಲಿರೋ ಬಡವರಿಗೆ ಆತಂಕದಲ್ಲಿದ್ದಾರೆ. ಇವರು ನೋಟಿಸ್ ವಾಪಸ್ ತೆಗಿದ್ರೆ, ನೋಟಿಸ್ ವಾಪಸ್ ತೆಗೆಯೋದ್ರಿಂದ ಏನೂ ಆಗಲ್ಲ. ಯಾಕಂದ್ರೆ ಇವರು ಹೇಳಿದಾರಲ್ಲ 1 ಲಕ್ಷ ಚಿಲ್ಲರೆ, ಅಲ್ಲೂ ವಾಪಸ್ ತೆಗಿಬೇಕು. ಅವ್ರ ಗೆಜೆಟ್ ಅಲ್ಲಿ ಇದೆಯಲ್ಲ, ಅವ್ರದ್ದು ಗೆಜೆಟ್ ಅಲ್ಲಿ ಅಲ್ಲಿ ತೆಗಿಬೇಕು. ಅಲ್ಲಿ ತೆಗೆದಾಗ ಇದೆ ರಿಲೀಫ್ ಸಿಗೋದು. ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಡ್ರಾ ಮಾಡಿದ್ರೆ ಇನ್ನೊಂದ್ಸರಿ ನೋಟಿಸ್ ಕೊಡ್ಬೋದು. ಕಾನೂನು ಹಂಗಿದೆ, ಕಾನೂನು ಹಂಗೆ ಮಾಡ್ಬಿಟ್ಟಿದ್ದಾರೆ ನೀವು. ತಹಸೀಲ್ದಾರು DC-ಗೆ ಬೇರೆ ದಾರಿನೇ ಇಲ್ಲ. ಅವ್ರಿಗೇನ್ ದಾರಿ ಇದೆ ಪಾಪ? ವಕ್ಫ್ ಬೋರ್ಡ್ ಅಂದ್ರೆ ಸುಪ್ರೀಂ ಅಂತ ಹೇಳಿದ್ದಾರೆ ಅವ್ರಿಗೆ. ಯಾವ ಕೋರ್ಟ್ಗೂ ಹೋಗಂಗಿಲ್ಲ. ಕೋರ್ಟ್ಗೆ ಹೋದ್ರು ನಿನ್ನ ಆಸ್ತಿ ಅಂತ ನೀನ್ ಪ್ರೂವ್ ಮಾಡ್ಬೇಕು, ಅವ್ರು ಪ್ರೂವ್ ಮಾಡಂಗಿಲ್ಲ. ಇವತ್ತು ಕೊಪ್ಪಳದಲ್ಲಿ ಪಟ್ಟಣ ಪಂಚಾಯಿತಿ ಈಗ ನಡೀತಾ ಇದೆ ಬಹಳ ವರ್ಷದಿಂದ, ಅದಕ್ಕೂ ನೋಟಿಸ್ ಕೊಟ್ಟವ್ರು. ಕೊಪ್ಪಳದಲ್ಲಿ ದಲಿತರ 10 ಎಕರೆ, ದಲಿತರದ 10 ಎಕರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರಿಂದ ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ? ಇಷ್ಟೆಲ್ಲ ನಾನು ದಾಖಲೆಗಳು ಕೊಟ್ಟು ಸರ್ವೆ ನಂಬರ್ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಎಲ್ಲ ಹೇಳಿದ್ರು, ಸುಳ್ಳು 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 ಅಂತ. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಸರ್ವೆ ನಂಬರ್ ಹೇಳಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಊರ ಹೆಸರು ಹೇಳಿದ್ದೀನಿ, ಮನೆ ಹೆಸರು ಹೇಳಿದ್ದೀನಿ. ಸುಳ್ಳು 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 ಅಂದ್ರೆ ನಾನು ಅಶೋಕ್ ಅವರೇ ಸುಳ್ಳು ಹೇಳ್ತಾ ಇಲ್ಲ, ಅಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಎಸ್, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ನೀವು ಕರೆಕ್ಟ್ ಆಗಿ ಹೇಳಿದವರು ರಾಯರೆಡ್ಡಿ, ನೀವೊಬ್ಬರೇ ಕರೆಕ್ಟ್. ಆಸ್ ಪರ್ ದ ವಕ್ಫ್ ಮಾಡೆಲ್ ಆಕ್ಟ್ 2016 ಪ್ರಕಾರ ನೀವು ತಂದಂತ ಆಕ್ಟ್ ಅನ್ನ ಜಾರಿಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ತಂದಂತ ಆಕ್ಟ್ ಅನ್ನ. ಸನ್ಮಾನ್ಯ ಅಧ್ಯಕ್ಷ, ಪ್ಲೀಸ್ ಟೆಲ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಜಮೀರ್ ಅಹಮದ್ ಸಾಕ್ಷಿ ಇದ್ದಾರೆ, ಮಾಡ್ಲಿಕ್ಕೆ ಬರ್ತಾರೆ ನೋಡಿ. ಚಾಮರಾಜಪೇಟೆ ಜಮೀರ್ ಅಹಮದ್ ಅಣ್ಣ, ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ಇದೆ, ಬಹಳ ವರ್ಷಗಳಿಂದ ಹೋರಾಟ. ಸಭಾಧ್ಯಕ್ಷರೇ,
ಇವಾಗ 42,000 ಆಸ್ತಿಗಳ ಬಗ್ಗೆ ವಿವರ ಇವಾಗ ಕೇಳಬೇಕಾಗಿದೆಯಾ ನಾವು? ಅದರಿಂದ ಎಷ್ಟೊತ್ತು ಆಯ್ತು? ಆಯ್ತು, ಅವ್ರು ಮಾತಾಡ್ತಾರೆ. 42,000 ಕೂತ್ಕೊಳ್ಳಿ ಈಗ. ಕೇಳ್ಕೊಂಡಿರೋಕ್ಕಾಗ್ತದೆ 2.5 ಆಯ್ತು. ತೀರ್ಮಾನ ಮಾಡ್ತಾರೆ. ಎಲ್ಲೋ ಹೋಗ್ತಾರೆ ಸಭಾಧ್ಯಕ್ಷರೇ. ಕನ್ಕ್ಲೂಡ್ ಮಾಡ್ಲಿ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಕಾಲಿಂಗ್ ಅಟೆನ್ಷನ್ ಅವಕಾಶ ಕೊಡಿ. ವಿರೋಧ ಪಕ್ಷ ನಾಯಕರು ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ. ತುಂಬಾ ಸಮಸ್ಯೆಗಳಿದೆ. ಎಲ್ಲರೂ ಕೂಡ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ನನ್ನೆ ಒಂದೇ ಕೆಡಾಗ್ತಿದೆ. ನಾನ್ ರವಿ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿ ಫಸ್ಟ್. ಬೇಡಪ್ಪ, ಅದು ಯಾರ್ದನ ಆಗ್ಲಿ ಅಂತ ಹೇಳಿ ರಾಷ್ಟ್ರಧ್ವಜ ಕಳಿಸಿದ್ದೆ. ಆಯ್ತು ರಹೀಂ ಖಾನ್. 75 ವರ್ಷ ಅಲ್ಲಿ ರಾಷ್ಟ್ರಧ್ವಜ ಆರ್ಸಕ್ ಬಿಟ್ಟಿರ್ಲಿಲ್ಲ. 75 ವರ್ಷ ರಾಷ್ಟ್ರಧ್ವಜ ಆರ್ಸಕ್ ತೀರ್ಮಾನ ಮಾಡಿರಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ MLA ಇಟ್ಕೊಂಡು ಅಲ್ಲಿ ರಾಷ್ಟ್ರಧ್ವಜನೂ ಆರಿಸಿದೆ. ನಾನು ಹೇಳುವಂಥದ್ದು, ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ? ಅಶೋಕ್ ಒಂದ್ ಕೆಲಸ ಮಾಡೋ, ಅದೇ ರೀತಿ 2016ರಲ್ಲಿ ಒಂದ್ ಕೆಲಸ ಮಾಡೋ ಸರ್ ಅಶೋಕ್ ಸರ್, ಉತ್ತರ ಕೊಡಕ್ಕೆ ಅಷ್ಟೇ ನಾವು ನೀವು ಕೂತ್ಕೊಳ್ಳುವ, ಯತ್ನಾಳ್ ಸಾರ್ಗೂ ಕರ್ಕೊಳ್ಳಿ, ವಿಜೇಂದ್ರ ಅವ್ರನ್ನ ಕರ್ಕೊಳ್ಳಿ, ನಾವು ಕೂತ್ಕೊಳ್ಳುವ, ಅದು ದಾಖಲೆ ಕೊಡಿ ಮುಂದೆ ನನಗೆ. ನಾನು ಯಾವತ್ತು ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲದು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಯಾವಾಗ ಆಗಿರೋದು ಈದ್ಗಾ ಮೈದಾನ ಯಾವಾಗ ಆಗಿರೋದು? 200 ವರ್ಷ ಹಿಂದೆ. ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ, 200 ವರ್ಷ ಹಿಂದೆ ಇರೋದು. ಅದಕ್ಕೆ ವಕ್ಫ್ ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು. ಸುಮ್ ಯಾವ ನೋಟಿಸ್ ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ, ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ. ವಕ್ಫ್ ಬೋರ್ಡ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಅವ್ರು ಹೇಳಿದ್ರೆ ಏನು ಆಗಲ್ಲ. ಅವ್ರಿಗೇನು ರೈಟ್ಸ್ ಇಲ್ಲ. ಮಾಡಿ ತೋರಿಸಿ ನಾವು. ಮುಟ್ಟಕ್ ಸಾಧ್ಯನಾ? ಇವ್ರಿಗೆಲ್ಲ ರೈಟ್ಸ್ ಇರೋದು, ರೈಟ್ಸ್ ಇರೋದು ಕಾನೂನು ಹಂಗ್ ಮಾಡಿದ್ದಾರೆ. ಇವ್ರ ಹೆಂಗ್ ತೆಗಿಯಕ್ ಬರ್ತದೆ? ಮತ್ತೆ ಯಾರು ರೈಟ್ಸ್ ಇರೋದು? ನನ್ ರೈಟ್ಸ್ ಇಲ್ಲ, ಯಾರು ರೈಟ್ಸ್ ಇರೋದು? ಈಗ ರೈಟ್ಸ್ ಇಲ್ಲ ಅಂತೀರಾ? ರೈಟ್ಸ್ ಇಲ್ಲ ಆದ್ಮೇಲೆ ಈ ಪ್ರಶ್ನೆ ಯಾಕೆ? ನನ್ ರೈಟ್ಸ್ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ದೇವಸ್ಥಾನಗಳು ಉಳಿಸ್ತೀನಿ, ಒಬ್ಬ ಆಸ್ತಿಯಲ್ಲಿ ಇದ್ರು ಅಂತ ಹೇಳಿದ್ರು. ನನ್ ರೈಟ್ಸ್ ಇಲ್ಲ ಅಂದ್ಮೇಲೆ ಇದು ಏನಕ್ಕೆ ಚರ್ಚೆ ಏನಕ್ಕೆ ಸರ್? ನನ್ ರೈಟ್ಸ್ ಇಲ್ಲ, ನಾನು ಹೋಗ್ತೀನಿ. ನಾನು ಸಭಾಧ್ಯಕ್ಷೆ ನನ್ ರೈಟ್ಸ್ ಇಲ್ಲ ಅಂತ ವಿರೋಧ ಪಕ್ಷ ನಾಯಕರು ಮತ್ತೆ ಏನಕ್ಕೆ ಇರ್ಬೇಕು? ನಾನು ಹೋಗ್ತೀನಿ. ಅವರೇ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ. ರೈಟ್ಸ್ ಇಲ್ಲ ಅಂತ ನಾನು ಹೋಗ್ತೀನಿ. ನಂದೇನ್ ಕೆಲಸ ಮತ್ತೆ? ನಂದೇನ್ ಕೆಲಸ ಮತ್ತೆ? ಕಾನೂನಲ್ಲಿದೆ. ಕಾನೂನು ಅಂದ್ರೆ ಏನು ಅಂತ ಹೇಳ್ತಾ ಕೆಲಸ ಮಾಡುವ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಪಕ್ಷಕ್ಕೆ ಬಂದು ಆಯ್ತು. ಪಾರ್ಲಿಮೆಂಟ್ ನಾನು ಕಾಂಗ್ರೆಸ್ ಪಾರ್ಟಿಗೆ ಪಾರ್ಲಿಮೆಂಟರಿ ಇದನ್ನು ಸರಿ ಮಾಡಿ, ಇಲ್ಲಿ ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿ ಅದೇ ಸರಿ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ನಾನಿಲ್ಲ. ಪಾರ್ಲಿಮೆಂಟ್ ಸರಿ ಮಾಡ್ತೀವಿ, ಅದರಲ್ಲಿ ಬೇಲಿ ಹಾಕೊಂಡ್ಬಿಡೋಣ.
ಅಶ್ವತ್ಥ ಸರ್ಕಾರದಿಂದ ದುಡ್ಡು ಇಸ್ಕೊಂಡು ಬೇರೆ ಕೊಡೋಣ ಅಂತಿದ್ದೀರಾ? ಮಾತಾಡೋದು ನೀವು ಉತ್ತರ ಕೊಡ್ತಾ ಹೇಳ್ರಿ. ಅಶ್ವತ್ಥ ಅವ್ರು ಮಾತಾಡಿ, ನೀವ್ಯಾಕೆ ಮಾತಾಡ್ತೀರಿ? ಅಲ್ಲ, ಅವ್ರು ಮಾತಾಡ್ತಾರೆ. ನೀವು ಅಪ್ಪತ್ತು ಹೇಳಿದ್ರಲ್ಲ, ನಾನು ಎದ್ದಿದ್ದೆ. ನಿಮ್ಮ ಅಪೋಸಿಷನ್ ನೀವು ಅವಮಾನ ಮಾಡ್ತಿದ್ರಿ. ನಾವು ಲೀಡರ್ ಅವ್ರು ಮಾಡ್ತಾರೆ. ಅವ್ರು ಅವಮಾನ ಮಾಡ್ತಿರೋದು. ಅವ್ರು ಅವಮಾನ ಮಾಡ್ತಿರೋದು. ಅವ್ರ ಅಡ್ಚಣೆ ರೂಲಿಂಗ್ ಪಾರ್ಟಿ. ನೀವು ಪ್ರೊಟೆಕ್ಟ್ ಮಾಡ್ತೀವಿ. ಇನ್ನೊಂದು ವಿಡಿಯೋ ನೋಡಿ ಅಶ್ವತ್ಥನಾರಾಯಣ ಅವರು ಒಂದು ನಿಮಿಷ ಹೇಳ್ತಾರೆ. ಮಾಡಿದ್ರಿ ನಿಮ್ಮ ಚರ್ಚೆ ಆಯ್ತದು. ಇಲ್ಲ ಚರ್ಚೆ ಆಯ್ತು. ಚರ್ಚೆ ಆಯ್ತು. ಚೀಫ್ ಸೆಕ್ರೆಟರಿ ಅವರು ಹೇಳಿ ಅಧ್ಯಕ್ಷರೇ, ಅದು ಹೇಳೋದಿಲ್ಲ ಅವರು. ಮುಂಚೆ ಚರ್ಚೆ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮಾತಾಡ್ತಾರಲ್ಲ ವಕ್ಫ್ ಚೇಂಜ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ನಮ್ಗಿಲ್ಲ ಪವರ್. ಕೇಂದ್ರ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಲ್ಲಾಂದ್ರೆ ನಿಮ್ಗೆ ಇಲ್ಲಲ್ಲ, ಇಷ್ಟೆಲ್ಲ ಮಾತಾಡ್ತಾರಿಲ್ಲ. 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ತಾರೆ, ನೋಡ್ರಿ ಮುಸಲ್ಮಾನರು ನೀವೆಲ್ಲ ಸೇರಿ ವಕ್ಫ್ ಎನ್ಫೋರ್ಸ್ಮೆಂಟ್ ತೆಗಿಬೇಕು. ಬಸವರಾಜ ಬೊಮ್ಮಾಯಿ ಹೇಳಿರೋದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ವಕ್ಫ್ ಆಸ್ತಿ ತೆಗಿಬೇಕು. ವಕ್ಫ್ ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ, ಅದು ನೀವೆಲ್ಲ ಹೋಗ್ಬೇಕಾಗ್ತದೆ. ವಿಡಿಯೋ ನೋಡ್ತೀನಿ ನಾನು, ನೋಡ್ತೀರಾ ವಿಡಿಯೋ? ಡಿಸ್ಪ್ಲೇ ಮಾಡಲ್ಲ ನಾನು, ಮುಖ್ಯಮಂತ್ರಿಯಾಗಿ 2021 ಯಾರನ್ನ ಆಕ್ರಮಿಸಿಕೊಂಡಿದ್ದಾರೆ. ಒಂಥರ ಡ್ರಾಮಾ ಕಂಪನಿ. ಜ್ಞಾನೇಂದ್ರ ಒಂದೇ ನಿಮಿಷ. ಸರಿ ಇದೆ, ಅವ್ರ ರಿಪೋರ್ಟ್ ಸರಿ ಇದೆ. ಈಗ ರಹೀಮ್ ಖಾನ್